ಬಿಗ್ ಬಾಸ್ ಮನೆಯಲ್ಲಿ ಮೂರನೇ ದಿನ ಅತಿಯಾದ ಜಗಳಗಳು ಆಯಿತು. ಸೊ ಬಿಗ್ ಬಾಸ್ಗೆ ಬೇಲಿರುವಂತಹ ಓತಿ ಖ್ಯಾತನ ಇಟ್ಕೊಂಡ್ಬಂದು ಪಂಚೆ ಒಳಗೆ ಬಿಟ್ಕೊಳ್ಳೋಂಗೆ ಆಗಿದೆ. ಯಾಕಂದರೆ ಲಾಯರ್ ಜಗದೀಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಫೋನ್ ಹಿಡ್ಕೊಂಡು ಹಲವಾರು ಜನಕ್ಕೆ ಟಾಂಗ್ ಕೊಟ್ಕೊಂಡು ಹೇಗೋ ಜೀವನ ಮಾಡ್ಕೊಂಡಿದ್ರು. ಅವರನ್ನು ತಗೊಂಡು ಬಂದು ಬಿಗ್ ಬಾಸ್ಗೆ ಹಾಕ್ಕೊಂಡಿದ್ದಾರೆ. ಇಷ್ಟು ದಿನ ಅವ್ರು ಅಂದ್ಕೊಂಡಿದ್ರು ಒಳಗಡೆ ಇರುವಂತಹ 15-16 ಜನ ಕಂಟೆಸ್ಟೆಂಟ್ನ ನಾನು ನನ್ನ ಕೈವಶ ಮಾಡ್ಕೊಂಡ್ಬಿಡ್ತೀನಿ, ಎಲ್ಲರೂ ಕೂಡ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಮೂರನೇ ದಿನ ಎಲ್ಲರೂ ಕೂಡ ಅವರ ವಿರುದ್ಧ ತಿರುಗು ಬಿದ್ದಾದ ನಂತರ ಅವರಿಗೆ ಗೊತ್ತಾಯಿತು ಬಿಗ್ ಬಾಸ್ ಮನೆ ಹೊರಗಡೆ ಜಗತ್ತಂಗೆ ಇಲ್ಲ, ಇಲ್ಲಿ ಯಾರೂ ಕೂಡ ಯಾವನ್ನು ಕೂಡ ಕೇರ್ ಮಾಡೋದಿಲ್ಲ. ನಾನು ಎ ಅಂದರೆ ಅವರು ಬಿ ಅಂತಾರೆ ಅಂತ ಇವರಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಅದರಿಂದಾಗಿ ಬಿಗ್ ಬಾಸ್ಗೆ ಈಗ ಒಂದು ಆವಾಜನ್ನು ಹಾಕಿದ್ದಾರೆ ಲಾಯರ್ ಜಗದೀಶ್ ಅವರು. ನಾನು ಈಗ ಬಿಗ್ ಬಾಸನ್ನು ಎಕ್ಸ್ಪೋಸ್ ಮಾಡ್ತೀನಿ. ಸೊ ಬಿಗ್ ಬಾಸ್ ವಿರುದ್ಧನೇ ಈಗ ಲಾಯರ್ ಜಗದೀಶ್ ಅವರು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಇಷ್ಟು ದಿನ ಒಳಗಿದ್ದಂತಹ ಸ್ಪರ್ಧಿಗಳ ವಿರುದ್ಧ ಮಾತಾಡ್ತಿದ್ರು, ಅವರು ಕೂಡ ಇವರ ವಿರುದ್ಧ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಈಗ ಲಾಯರ್ ಜಗದೀಶ್ ಅವರು ಬಿಗ್ ಬಾಸನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ನನ್ನನ್ನು ಹೊರಗಡೆ ಕಳಿಸಿ, ಇಲ್ಲ ಅಂದರೆ ನಾನು ಹೆಲಿಕಾಪ್ಟರ್ನ ತರಿಸಿ ಹೊರಗೆ ಹೋಗೋ ಕೆಪಾಸಿಟಿ ಇದೆ. ನಾನು ಹೊರಗಡೆ ಹೋದೆ ಅಂದರೆ ಈ ಬಿಗ್ ಬಾಸ್ನ ನಾನು ಎಕ್ಸ್ಪೋಸ್ ಮಾಡ್ತೀನಿ, ಇಲ್ಲಿ ನಡೆಯುವಂತಹ ಕೆಲಸಗಳನ್ನ ಎಕ್ಸ್ಪೋಸ್ ಮಾಡಿ ಈ ಶೋನ ನಿಲ್ಲಿಸ್ತೀನಿ, ನನ್ನನ್ನು ಎದುರು ಹಾಕ್ಕೊಂಡು ಈ ಶೋ ನಡೆಸೋ ಧೈರ್ಯ ನಿಮಗೈತಾ ಅಂತ ಹೇಳಿ ಬಿಗ್ ಬಾಸ್ಗೆ ಚಾಲೆಂಜನ್ನು ಮಾಡಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಅಗ್ರಿಮೆಂಟ್ ಇಲ್ಲದೆ ಹೋಗಿರೋದಿಲ್ಲ. ಸೊ ಅಗ್ರಿಮೆಂಟ್ ಮಾಡ್ಕೊಂಡಿರೋದ್ರಿಂದ ಲಾಯರ್ ಜಗದೀಶ್ ಅವರು ಕೂಡ ಏನೂ ಮಾಡಲಿಕ್ಕಾಗೋದಿಲ್ಲ. ಎಲ್ಲನೂ ಒಪ್ಕೊಂಡೇ ಮನೆ ಒಳಗೆ ಹೋಗಿರ್ತಾರೆ. ಅವರು ಏನೇ ಬೇಡ್ಕೊಂಡ್ರೂ ಕೂಡ ಹೊರಗಡೆ ಕಳಿಸೋದಿಲ್ಲ. ಆದರೆ ಮತ್ತೊಂದು ವಿಚಾರ ಏನಂತ ಹೇಳಿದರೆ, ಇದು ಅವರ ಗಿಮಿಕ್ ಕೂಡ ಆಗಿರ್ಬೋದು, ಜನಗಳನ್ನು ಸೆಳೆಯುವಂತಹ ಗಿಮಿಕ್ಕು ಆಗಿರ್ಬೋದು. ಸೊ ಎಲ್ಲರೂ ಕೂಡ ಇವರ ಮಾತನ್ನು ಕೇಳಿ ಕಾಮಿಡಿ ಪೀಸ್ ಅಂದ್ಕೊಂಡಿದ್ದಾರೆ. ಸೊ ಇವರು ಮೊದಲನೇ ದಿನ ಚೈತ್ರ ಅವರಿಗೆ ಬಕೆಟನ್ನು ಹಿಡಿಯೋ ಕೆಲಸ ಮಾಡಿದರು. ಮತ್ತು ಮೂರನೇ ದಿನ ಜೈಲಿನಲ್ಲಿರುವಂಥ ಅಂದರೆ ನರಕದಲ್ಲಿರುವಂಥ ಸ್ಪರ್ಧಿಗಳಿಗೆ ಹೆಲ್ಪ್ ಮಾಡುವಂಥ ಕೆಲಸ ಮಾಡಿದರು. ಇದರಿಂದಾಗಿ ಸ್ವರ್ಗದಲ್ಲಿರೋ ವ್ಯಕ್ತಿಗಳೆಲ್ಲ ಇವರ ಆಪೋಸಿಟ್ ಆದರು. ಅಷ್ಟೇ ಅಲ್ಲದೆ ನರಕದಲ್ಲಿರೋರು ಕೂಡ ಇವರ ಆಪೋಸಿಟ್ ಮಾತಾಡಿದ ನಂತರ ಇವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇರಲಿಕ್ಕೆ ಇಷ್ಟ ಆಗ್ತಾ ಇಲ್ಲ. ಅದರಿಂದಾಗಿ ಬಿಗ್ ಬಾಸ್ ವಿರುದ್ಧವೇ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದು ಇವರ ಗಿಮಿಕಾ ಅಥವಾ ರಿಯಾಲಿಟಿನಾ ಅಂತ ಹೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.